ಸಾಹೇಬ್ರೆ. ಎಣ್ಣೆ ಕುಡಿದ್ರೆ ಸರಿ ಹೋಗ್ಬೋದು. ವಿಷಯಕ್ಕೆ ಬನ್ನಿ ಸಾಹೇಬ್ರೆ. ಸರಿ ಆಯ್ತು. ನಿನ್ನೆ ನೀನ್ ಏನ್ ಮಾಡ್ದೆ ಅಂತ ತಿಳ್ಕೊಬೇಕಲ್ವಾ? ಹೌದು. ನೀನ್ ಡ್ರಿಂಕ್ಸ್ ಮಾಡ್ದೆ. ಡ್ರಿಂಕ್ಸ್ ಮಾಡಿದ್ದೆ. ಏನ್ ಮಾತಾಡ್ತಿದ್ದೀರಾ ನೀವು? ಈ ಮಂಗ ಕಾಡಲ್ಲಿ ಒಂದು ಮರದಿಂದ ಒಂದ್ ಮರಕ್ಕೆ ಎಗರ್ಕೊಂಡು ಪೂರ್ತಿ ಚೇಷ್ಟೆ ಮಾಡುತ್ತಲ್ಲ, ಆ ತರ ರೆಸಾರ್ಟ್ ಅಲ್ಲಿ ಕುಳಿದ್ಬಿಟ್ಟು ಡ್ಯಾನ್ಸ್ ಆಡಿ ಯಾವಾಗ್ಲೂ ಮಾಲಾಶ್ರೀ ಮಾಲಾಶ್ರೀ ಅಂತ ಹೇಳ್ತೀಯಲ್ಲ, ಅದೇ ತರನೇ ಅವ್ರ ಸಾಂಗ್ ಗೆ ಡ್ಯಾನ್ಸ್ ಆಡ್ದೆ ನೀನು. ಸುಮ್ಮನೆ ತಮಾಷೆ ಮಾಡ್ಬೇಡಿ ಸಾಹೇಬ್ರೆ. ಇದೊಳ್ಳೆ ಚೆನ್ನಾಗಾಯ್ತು. ಇವಾಗ ಏನೋ ನಿಂಗೆ ತಮಾಷೆ ಅನಿಸ್ತಿದೆ ಅಲ್ವಾ? ಹೌದು. ಈಗಲೇ ದತ್ತ ಅಂಕಲ್ ಫೋನ್ ಮಾಡ್ಬಿಟ್ಟು CCTV ಫುಟೇಜ್ ಕಳ್ಸ್ಕೊಡಿ ಅಂತ ಹೇಳ, ಆಗ ನಂಬಿಕೆ ಬರುತ್ತೆ. ನಂಗೆ ಇನ್ನೊಂದು ಇನ್ಸಿಡೆಂಟ್ ನೆನಪಿದೆ. ನಾನ್ ಬಂದ ಮೇಲೆ ತಾವ್ ಏನ್ ಮಾಡಿದ್ರಿ ಗೊತ್ತಾ? ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ಬಿಟ್ಟು ತಿಮಿಂಗ್ಲ ಬಾ ನನ್ನ ತಿನ್ನು, ಮೊಸಳೆ ಬಾ ನನ್ನ ತಿನ್ನು, ಹೊಟ್ಟೆ ತುಂಬಿಸ್ಕೊ, ಎಷ್ಟಿಂದ ಹಸ್ಕೊಂಡಿದ್ದು ಅಂತೆಲ್ಲ ಹೇಳ್ದೆ. ಆ ಮೊಸಳೆ ಏನಾದ್ರು ಸೀರಿಯಸ್ ಆಗಿ ತಗೊಂಡು ನಿನ್ನ ಏನಾರು ತಿಂದಿತ್ತು ಅಂತ ಹೇಳಿದ್ರೆ ಇಷ್ಟೊತ್ತು ಫುಲ್ ಮೀಲ್ಸ್ ಆಗಿರೋದು ಮೊಸಳೆದು. ಅಯ್ಯೋ ಹೋಗ್ಬಿಟ್ಟಿರೋದು ನಿನ್ನ ತಿಂದು. ಸಾಹೇಬ್ರೆ ಅದೆಲ್ಲ ಬಿಡಿ ಸಾಹೇಬ್ರೆ, ನೀವ್ ತುಂಬಾ ಒಳ್ಳೆಯವ್ರಾಯ್ತಾ. ಇಲ್ಲಿ ನಡೆದಿದ್ನ ಇಲ್ಲೇ ಬಿಟ್ಬಿಡಿ, ಮತ್ತೆ ಹತ್ರ ಮಾತ್ರ ಹೇಳಕ್ ಹೋಗ್ಬಿಡಿ ಸಾಹೇಬ್ರೆ. ಯಾಕೋ ಇದು ಕನ್ವಿನ್ಸ್ ಆಗ್ತಿಲ್ಲ. ತಪ್ಪಾಯ್ತು ಸಾಹೇಬ್ರೆ, ತಪ್ಪಾಯ್ತು. KGF 3 ಹೀರೋ. ನನ್ಗೆ ಇದನ್ನ ಯಾರಿಗಾರು ಒಬ್ರಿಗೆ ಹೇಳ್ಕೊಂಡ್ರೆ ನನ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಿನ್ಗೆ ಯಾರು ತುಂಬಾ ಇಷ್ಟ? ನಮ್ಮ ಅಮ್ಮ ಅಲ್ವಾ? ಮಾತಿದ್ರೆ ಅಯ್ಯೋ ನನ್ ಸೊಸೆ ಜಾಣೆ ಅಂತಿರ್ತಾರಲ್ಲ, ಇವತ್ತ ಜಾಣೆ ಪ್ಲೀಸ್ ಸಾಹೇಬ್ರೆ, ಪ್ಲೀಸ್ ದಯವಿಟ್ಟು ಹೇಳ್ಬಿಡಿ ಸಾಹೇಬ್ರೆ, ಪ್ಲೀಸ್. ಮತ್ತೆ ಏನೋ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಇನ್ನೊಂಚೂರು ಟ್ರೈ ಮಾಡಿ ಸಾಹೇಬ್ರೆ, ಪ್ಲೀಸ್ ಸಾಹೇಬ್ರೆ. ಬ್ಲಾಕ್ ಮಾಡ್ಬೇಡ, ಬೇಗ ಬೇಗ. ಸಾಹೇಬ್ರೆ ನನ್ ತಪ್ಪಾಯ್ತು ಸಾಹೇಬ್ರೆ, ದಯವಿಟ್ಟು ಹತ್ರ ಹೇಳ್ಬೇಡಿ ಪ್ಲೀಸ್. ನೋಡು, ನೀನ್ ನನ್ ಕಾಲಿಗೆ ಬೀಳೋದೆಲ್ಲ ನಂಗೆ ಇಷ್ಟ ಆಗಲ್ಲ. ಅದಾಗಲ್ಲ ಸಾಹೇಬ್ರೆ, ಒಂದ್ ವೇಳೆ ಏನಾದ್ರು ಆ ದತ್ತ ಅಂಕಲ್ ಅತ್ತೆ ಮಾವನ ಹತ್ರ ಹೇಳ್ಬಿಟ್ರೆ? ನಾನು ಆಲ್ರೆಡಿ ಆ ವಿಷಯನ ಹ್ಯಾಂಡಲ್ ಮಾಡಲ್ಲ. ಅಂಡ್ ಇನ್ನೊಂದು ವಿಚಾರ ಹೇಳ್ತೀನಿ, ಇದ್ರಲ್ಲಿ ನಿನ್ನ ತಪ್ಪೇನು ಇಲ್ಲ ಭೂಮಿ. ನೀನು ಅವನ್ಗೆ ಜ್ಯೂಸ್ ಕೊಡು ಅಂತ ಕೇಳಿದೆ, ಆದ್ರೆ ಪಾಪ ಆ ಹುಡುಗನ್ಗೆ ಕಿವಿ ಕೇಳ್ಸಲ್ಲ. ಅವನೇನ್ ಅನ್ಕೊಂಡಿದ್ದಾನೆ, ನೀನು ಡ್ರಿಂಕ್ಸ್ ಕೊಡಕ್ ಕೇಳ್ತಿದ್ಯಾ ಅಂತ ಹೇಳ್ಬಿಟ್ಟು ಅವ್ನು ಡ್ರಿಂಕ್ಸ್ ತಂದು ಕೊಟ್ಟಿದ್ದಾನೆ. ಇದ್ರಲ್ಲಿ ನಿನ್ ತಪ್ಪೇನಾಗುತ್ತೆ? ಜಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅಲ್ವಾ? ಆದ್ರೂ ನನ್ನಿಂದ ನಿಮ್ಗೆ ಸುಮ್ನೆ ತೊಂದ್ರೆ. ಆತರ ಎಲ್ಲ ಏನೂ ಇಲ್ಲ ಭೂಮಿ. ನೋಡು, ನೀನು ಆಗಿರೋ ವಿಚಾರನ ತಲೆಯಲ್ಲಿ ಇಟ್ಕೊಂಡು ಇದರ ಬೇಜಾರಾಗ್ಬೇಡ, ಲೇಟ್ ಆಗ್ತದೆ. ನೀನ್ ಹೋಗಿ ಫ್ರೆಶ್ ಅಪ್ ಆಗ್ಬೇಡ. ಸಾರಿ ಸಾಹೇಬ್ರೆ. ಯಾಕೋ ಅಮ್ಮ ಇಷ್ಟು ಕಾಟ ಕೊಡ್ತಾಳೆ? ನಮ್ಗೆ ಚಮಕ ಅವಳೇ ನಮಗ್ ಚಮಕ್ ಕೊಡ್ಲಿಲ್ಲ. ನಾನ್ ಯಾಮದಿತ್ತು ಕೈಗೆ ಸಿಕ್ಕಾಗ ಸರಿಯಾಗಿ ಲಾಕ್ ಮಾಡಿಲ್ಲ ಅವಳನ್ನ. ಆ ಅಮ್ಮ ನೋಡ್ತಾ ಇದ್ರೆ ಸಾಕ್ಷಾತ್ ಸಾರಗಾಮಿ ನೋಡಂಗೆ ಆಗ್ತಾ ಇದೆ ಕಣೋ. ಯಾಕೆ ಬರ್ತಾ ಬರ್ತಾ ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಇದೆ? ಹಿಂಗೆ ಆಡ್ತಾ ಇದ್ರೆ ಅಶ್ವಿನಿ ಮೇಡಮ್ ಮೋಯಿನ್ ಆಗ್ತಾರೆ. ಹುಷಾರ್. ಅಪ್ಪ ನಾ ತಮಾಷೆಗೆ ಕಣೋ ಹೇಳಿದ್ದು, ಮುಚ್ಕೊಂಡ್ ನಡಿಯೋ. ಇಲ್ಲೇ ಇದ್ದಾರಲ್ಲ ಬಿಡು, ಇವತ್ತು ಬಣ್ಣ ಬಿಡ್ಬಾರ್ದು. ಇವತ್ತು ಕೇಳಿಸ್ತಾ? ಸರಿ, ನಾನು ಈ ಕಡೆಯಿಂದ ಹೋಗ್ತೀನಿ, ನೀನ್ ಈ ಕಡೆಯಿಂದ ಹೋಗು. ಹುಷಾರು, ಹೋಗೋ. ಅಯ್ಯೋ, ನಾನು ಹೇಳ್ತಿ ಇವಾಗ ಫೋನ್ ಮಾಡ್ಬೇಕಾ? ಇಷ್ಟು ಮಾಡೋದೇ ಬೇಡ ಫೋನ್. ಎಲ್ಲೋಳು? ಎಲ್ಲೋ ಹೆಂಗ್ಸು? ಇಲ್ಲೇ ಇರ್ಲಿ ಕಣೋ, ಈ ಕಡೆ ಬರೋಷ್ಟು ಮಿಸ್ ಆಗ್ಬಾರ್ದು. ಬಿಕ್ಕಿರೋನ ಬಿಟ್ಟಿದ್ಯಲ್ಲೋ. ಮೇಡಮ್ ಏನ್ ಹೇಳೋದು ಇವಾಗ? ಮೇಡಮ್ ಫೋನ್ ಮಾಡ್ತಾ ಇದಾರೆ. ಹಲೋ. ಆ ಹೆಂಗಸನ್ನ ಹುಡ್ಕೋದಕ್ಕೆ ಇಷ್ಟೊತ್ತು ಬೇಕಾ ನಿಮ್ಗೆ? ಈಗಷ್ಟೇ ನಾವು ನೋಡಿದ್ವಿ, ಹತ್ರ ಬಂದ್ ನೋಡೋಷ್ಟಲ್ಲಿ ಮಾಯ ಆಗ್ಬಿಟ್ಟಿದ್ದಾಳೆ. ನೋಡಿ, ಅಲ್ಲೇ ಎಲ್ಲೋ ಸುತ್ತಮುತ್ತ ಇರ್ತಾಳೆ. ಬೇಗ ಹೋಗಿ ಹುಡುಕಿ, ಇಲ್ಲ ಅಂದ್ರೆ ಲೈಫ್ ಲಾಂಗ್ ನಿಮ್ಮನ್ನ ಜೈಲಲ್ಲಿ ಇರೋ ತರ ಮಾಡ್ಬೇಕಾಗುತ್ತೆ. ಸರಿ ಮೇಡಮ್. ಏನಾಯ್ತು? ಏನಾಯ್ತಾ? ಎಲ್ಲ ನಿನ್ನಿಂದಾನೆ. ನಡೆ. ಇವ್ರು ಯಾಕೆ ಕಾಲ್ ಮಾಡ್ತೀರಾ? ಹಲೋ, ಹೇಳಿ ಸರ್. ಸರಿ ಸರ್, ಓಕೆ, ಥ್ಯಾಂಕ್ ಯು. ಏನಾಯ್ತು ಸಾಹೇಬ್ರೆ, ಯಾರ ಜೊತೆ ಮಾತಾಡ್ತಿದ್ರಿ? ಹೇಳ್ತೀನಿ, ಆದ್ರೆ ನಾನ್ ಹೇಳೋ ವಿಚಾರನ ನೀನ್ ತುಂಬಾ ಧೈರ್ಯವಾಗಿ ತಗೋಬೇಕು. ಯಾಕೆ ಸಾಹೇಬ್ರೆ, ಅಂತದೇನಾಯ್ತು? ಮನೇಲಿ ಎಲ್ರು ಹುಷಾರಾಗಿದ್ದಾರಲ್ವಾ? ಮನೆಯವರು ಹುಷಾರಾಗಿದ್ದಾರೆ. ಮತ್ತೇನಾಯ್ತು? ಯಾರ್ ಸಾಹೇಬ್ರೆ ಕಾಲ್ ಮಾಡಿದ್ದು? ಜೈಲರ್. ಸಾಹೇಬ್ರೆ, ಅಮ್ಮಂಗೆ ಏನಾಯ್ತು ಸಾಹೇಬ್ರೆ? ಅವ್ರು ಏನ್ ಹೇಳಿದ್ರು? ಅಮ್ಮ ಹುಷಾರಾಗಿದ್ದಾಳಂತ. ಏನಾಯ್ತು ಸಾಹೇಬ್ರೆ, ಮಾತಾಡಿ. ಇದನ್ನೇ ಹೇಳಿದ್ರು, ನೀನ್ ಪ್ಯಾನಿಕ್ ಆಗ್ಬೇಡ ಅಂತ. ನೋಡು, ಸಮಾಧಾನ ಆಗಿರು. ಅಮ್ಮಂಗೆ ಹುಷಾರಿಲ್ವಂತೆ, ಅಂತ ಸೀರಿಯಸ್ ಏನೂ ಇಲ್ಲ. ಓಕೆ? ಅಮ್ಮಂಗೆ ಏನಾಯ್ತು ಏನೋ, ಎಷ್ಟು ನೋವು ತಿಂತಿರ್ತಾಳ ಅಮ್ಮ. ಇದಕ್ಕೆ ಹೇಳಿದ್ದು ನೀನ್ ಧೈರ್ಯವಾಗಿರ್ಬೇಕು ಅಂತ. ಅಮ್ಮಂಗೆ ಈಗ ನಿನ್ನ ಅವಶ್ಯಕತೆ ತುಂಬಾ ಇದೆ ಭೂಮಿ. ನಿನ್ನ ನೋಡ್ಬೇಕು ಅಂತ ಅಮ್ಮ ಕನ್ವರ್ಸ್ತಿದಾರ.